ವೀಕ್ಷಕರ, ಈಗಾಗಲೇ ಬೆಚ್ಚಿ ಬೀಳಿಸಿರುವ ಶ್ರೀಲಂಕಾದ ಕೊಲಂಬೋದ ಸರಣಿ ಬಾಂಬ್ ಸ್ಫೋಟ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಗರದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಸಂತ ಫಿಲೋಮಿನಾ ಚರ್ಚ್ ಆವರಣದಲ್ಲಿ ತಪಾಸಣೆ ಕೂಡ ಮುಂದುವರೆದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತೀವ್ರ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಜಾಗೃತಿಯಿಂದ ಇರಲಿಕ್ಕೆ, ಜಾಗರೂಕತೆಯಿಂದ ಜವಾಬ್ದಾರಿಯನ್ನ ಅಲ್ಲಿನ ಪೊಲೀಸರು ಕೂಡ ನಿರ್ವಹಿಸ್ತಾ ಇದ್ದಾರೆ. ಸಾರ್ವಜನಿಕರ ರಕ್ಷಣೆಗಾಗಿ, ಸುರಕ್ಷತೆಗಾಗಿ ಖಾಕಿ ಪಡೆ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದಲ್ಲೂ ಕೂಡ ಭದ್ರತೆ ಹೆಚ್ಚಿದೆ. ಹೀಗಾಗಿ ಹದ್ದಿನ ಕಣ್ಣನ್ನ ಇಡಬೇಕಾದಂತ ಒಂದು ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಫೋಟಕ ಪತ್ತೆ ದಳದಿಂದ ನಗರದ ಪ್ರಮುಖ ಸ್ಥಳಗಳಲ್ಲಿ ಶೋಧ ಕೂಡ ಮುಂದುವರಿತಾ ಇದೆ. ವೀಕ್ಷಕರೇ, ಶ್ರೀಲಂಕಾದಲ್ಲಿ ನಡೆದಂತಹ ದಾಳಿಯ ಎಫೆಕ್ಟ್ ಈಗ ರಾಜ್ಯಕ್ಕೂ ಆವರಿಸುವ ಒಂದು ಭೀತಿಯ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮೈಸೂರಿನಲ್ಲಿ ಎಲ್ಲೆಲ್ಲಿ ಚರ್ಚ್ಗಳಿದ್ದಾವೋ ಆ ಚರ್ಚ್ಗಳಿರಬಹುದು ಮತ್ತು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮೈಸೂರಿನಲ್ಲಿ ಒಟ್ಟಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವೀಕ್ಷಕರೇ, ತಾವು ಕೂಡ TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಾಂಸ್ಕೃತಿಕ ನಗರಿಯಲ್ಲಿ ಯಾವ ರೀತಿಯಾದಂಥ ಒಂದು ಹೈ ಅಲರ್ಟ್ ಘೋಷಣೆ ಆದಂಥ ಹಿನ್ನೆಲೆಯಲ್ಲಿ ತಪಾಸಣೆ ನಡೀತಾ ಇದೆ ಮತ್ತು ಅಲ್ಲಿ ಜನರ ಸಂಖ್ಯೆ ಕೂಡ ಕಮ್ಮಿ ಇರೋದನ್ನು ನೋಡ್ತಾ ಇದ್ದೀರಿ. ಶ್ವಾನದಳ ಕೂಡ ಅಲ್ಲಿ ಜಾಗೃತವಾಗಿದೆ. ಪೊಲೀಸರು ಕೂಡ ಹದ್ದಿನ ಕಣ್ಣಿನಿಟ್ಟಿದ್ದಾರೆ, ನಿಗಾ ವಹಿಸಬೇಕಾಗಿದೆ. ಎಲ್ಲೆಲ್ಲೂ ಖಾಕಿ ಪಡೆ ಕಾಣ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಈಗಾಗಲೇ ಐಸಿಸ್ ಈ ಒಂದು ದಾಳಿಯ ಹೊಣೆ ಹೊತ್ತಂಥ ಹಿನ್ನೆಲೆಯಲ್ಲೇ ಸಾಮಾನ್ಯವಾಗಿ ಚರ್ಚ್ಗಳ ಮೇಲೆ ಟಾರ್ಗೆಟ್ ಮಾಡುವಂಥ ಐಸಿಸ್ ಈಗ ಕರ್ನಾಟಕದಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವ ಭಯ ಶುರುವಾಗಿದೆ. ಅದು ಶ್ರೀಲಂಕಾದಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಮತ್ತು ಕನ್ನಡಿಗರ ದುರ್ಮರಣದಿಂದ ಈ ಎಲ್ಲ ಆಲೋಚನೆಗಳು ಕೂಡ ಬರ್ತಾ ಇದ್ದಾವೆ. ವೀಕ್ಷಕರೇ, ಒಟ್ಟಿನಲ್ಲಿ ಶ್ರೀಲಂಕಾದಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಈಗ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಸಂಚಲನವನ್ನು ಉಂಟು ಮಾಡಿದೆ, ಪ್ರಮುಖವಾಗಿ ಮೈಸೂರಿನಲ್ಲಿ ಯಾವ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಈಗ ಲೈವ್ ಜಾಯ್ನ್ ಆಗ್ತಾ ಇರುವಂಥ ನಮ್ಮ ಕರೆಸ್ಪಾಂಡೆಂಟ್ ಸುರೇಶ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ಎಸ್ ಸುರೇಶ್, ಶ್ರೀಲಂಕಾದ ಎಫೆಕ್ಟ್ ಈಗ ಕರ್ನಾಟಕದಲ್ಲೂ ಕೂಡ ಆವರಿಸಿದೆ ಅಂತ ಹೇಳ್ಬೋದಾಗಿದೆ. ಹೈ ಅಲರ್ಟ್ ಘೋಷಣೆಯಾದ ನಂತರ ಯಾವ ರೀತಿಯಾದಂಥ ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣವಾಗಿದೆ, ಯಾವ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಯಾವ ರೀತಿಯಾದಂಥ ಸೂಚನೆಗಳನ್ನು ಸಾರ್ವಜನಿಕರಿಗೆ ಅಲ್ಲಿ ಕೊಡಲಾಗಿದೆ, ಪ್ಲೀಸ್. ಎಸ್, ಖಂಡಿತವಾಗ್ಲೂ ರಾಘವ್, ಈಗಾಗಲೇ ಶ್ರೀಲಂಕಾದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲೂ ಕೂಡ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾದಂಥ KT ಬಾಲಕೃಷ್ಣ ಅವರು ತೀವ್ರವಾದಂಥ ನಿಗಾ ವಹಿಸುವಂತೆ ತನ್ನ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ ಒಂದು ವಿಶ್ವವಿಖ್ಯಾತಿನ ಪಡ್ಕೊಂಡಿದೆ. ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಚರ್ಚ್ಗೆ ಆಗಮಿಸ್ತಾರೆ. ಹಾಗಾಗಿ ಈಗಾಗಲೇ ಐಸಿಸ್ ಉಗ್ರರು ಏನು ಒಂದು ಚರ್ಚ್ಗೆ ಟಾರ್ಗೆಟ್ ಅನ್ನ ಮಾಡಿ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹಾಗಾಗಿ ಮೈಸೂರಿನ ಚರ್ಚ್ಗೂ ಕೂಡ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಅಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ ಚರ್ಚ್ಗೆ ಆಗಮಿಸುವಂತಹ ಪ್ರವಾಸಿಗರ ಸಂಖ್ಯೆನೂ ಕೂಡ ಈಗಾಗಲೇ ತೀವ್ರವಾಗಿ ಇಳಿಕೆ ಕಂಡಿದೆ. ಅಂದ್ರೆ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಬಾಲಕೃಷ್ಣ ಅವರ ಒಂದು ಸೂಚನೆ ಮೇರೆಗೆ ಈಗಾಗಲೇ ಎಲ್ಲ ರೀತಿಯ ಮೈಸೂರಿನ ಒಂದು ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಶ್ವಾನದಳ ಮತ್ತೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಏನಿದ್ದಾರೆ ಅವರು ಕೂಡ ತಪಾಸಣೆಯನ್ನ ಮಾಡ್ತಿರುವಂಥದ್ದು. ದಿನವೊಂದಕ್ಕೆ 3 ರಿಂದ 4 ಬಾರಿ ಆ ಚರ್ಚ್ ಮತ್ತೆ ಮೈಸೂರಿನ ಅರಮನೆ ಮತ್ತೆ ಝೂ ಗಾರ್ಡ್ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ತಪಾಸಣೆ ಕಾರ್ಯವೂ ಕೂಡ ನಡೀತಿರುವಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಮನವಿ ಮಾಡಿರುವಂಥದ್ದು, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಯಾವುದೇ ಕೂಡ ಆತಂಕ ಇಲ್ಲ, ನಾವೆಲ್ಲ ರೀತಿಯ ಭದ್ರತೆ ಮತ್ತೆ ಸೂಕ್ತವಾದಂಥ ಸಿಬ್ಬಂದಿಗಳನ್ನ ಒಂದು ಒದಗಿಸಿದ್ದೇವೆ. ಹಾಗಾಗಿ ಎಲ್ಲರಿಗೂ ಕೂಡ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನ ಮಾಡಿದ್ದೇವೆ ಅನ್ನೋ ಒಂದು ಮಾತುಗಳನ್ನ, ಸೂಚನೆಯನ್ನ ಕೂಡ ಈಗಾಗಲೇ ಹೊರಡಿಸಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಪ್ರವಾಸಿಗರು ಬರಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ತಿಳಿಸಿರುವಂಥದ್ದು. ರಾಘವ್. ಓಕೆ ಸುರೇಶ್, ಈಗ ಕೊಲಂಬೋದಲ್ಲಿ ಆದಂತಹ ಒಂದು ದಾಳಿಯನ್ನು ನೋಡಿದಾಗ ಕನ್ನಡಿಗರು ಕೂಡ ದುರ್ಮರಣಕ್ಕೀಡಾದಾಗ ನಿಜಕ್ಕೂ
ಎಲ್ಲರೂ ಕೂಡ ಅದಕ್ಕೆ ದುಃಖತಪ್ತರಾಗಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಮೈಸೂರಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗ್ತಾ ಇದ್ದಾವೆ? ಭದ್ರತೆ ಒದಗಿಸಿದ ತಕ್ಷಣ ಆರಾಮಾಗಿರ್ಬೇಕು ಅನ್ನೋ ಆಲೋಚನೆ ಇದೆಯಾ, ಅಥವಾ ಏನಾಗ್ತಾ ಇದೆ, ಯಾಕೆ ಈ ರೀತಿಯಾದಂಥ ಸಡನ್ ಎಫೆಕ್ಟ್ ಅನ್ನುವ ಸಾಮಾನ್ಯ ಜನರ ಒಂದು ಮನಸ್ಥಿತಿ ಕೂಡ ನಾವು ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ರಿಯಾಕ್ಷನ್ಸ್ಗಳೇನಾದರೂ ವ್ಯಕ್ತವಾಗಿದ್ದಾವೆ, ಅದ್ರ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದಾ, ಮಾಹಿತಿ ಏನಾದರೂ ಶೇರ್ ಮಾಡ್ಕೊಳ್ಬೋದಾ ಸುರೇಶ್? ರಾಘವ್, ಖಂಡಿತವಾಗ್ಲೂ ಈಗಾಗಲೇ ಆ ಕೊಲಂಬೋದಲ್ಲಿ ಕನ್ನಡಿಗರ ಒಂದು ದುರ್ಮರಣ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡಿಗರು ಅಲ್ಲಿ ಹೋಗಿ ಒಂದು ಊಟದ ಸಮಯದಲ್ಲಿ ಮತ್ತು ತಿಂಡಿಯ ಸಂದರ್ಭದಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಅದು. ಹಾಗಾಗಿ ಈಗ ನಗರ ಪೊಲೀಸ್ ಆಯುಕ್ತರು ಒಂದು ಕಡೆ ಹೇಳಿದ್ದಾರೆ, ಇಲ್ಲ ಎಲ್ಲಾ ರೀತಿಯ ಭದ್ರತೆಯನ್ನು ಒದಗಿಸಿದ್ದೇವೆ ಅಂತೇಳಿ. ಆದ್ರೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದ್ದೇ ಇರುತ್ತೆ. ದೇವಸ್ಥಾನ ಆಗಿರ್ಬೋದು, ಜೊತೆಗೆ ಚರ್ಚ್ಗಳಾಗಿರ್ಬೋದು, ಅರಮನೆ ಆಗಿರ್ಬೋದು, ಈ ರೀತಿಯ ಕಡೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಭದ್ರತೆಯನ್ನು ಹೆಚ್ಚಿಸಬೇಕಾಗುತ್ತೆ. ಮತ್ತೆ ಯಾರಂದ್ರೆ ಯಾರು ಅಪರಿಚಿತ ವ್ಯಕ್ತಿಗಳು ಸಡನ್ ಆಗಿ ಬರ್ತಾರೆ ಹೋಗ್ತಾರೆ, ಅವರ ಒಂದು ಸೂಚನೆ ಮತ್ತೆ ಅವರ ಒಂದು ಚಲನವಲನಗಳ ಮೇಲೆ ನಿಗಾ ಇಡಬೇಕಾಗತ್ತೆ. ಹಾಗಾಗಿ ಪೊಲೀಸರು ಮತ್ತಷ್ಟು ಭದ್ರತೆಯನ್ನ ಕೂಡ ಒದಗಿಸಬೇಕಾಗತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಮತ್ತೆ ಕೆಲವು ಕಡೆಯಲ್ಲಿ ಯಾರಂದ್ರೆ ಯಾರು ಅವ್ರು ಬಂದು ಹೋಗಿ ಮಾಡುವಂತ ಕೆಲಸ ಇರುತ್ತೆ, ಅಲ್ಲಿ ಯಾವುದೇ ರೀತಿಯ ಭದ್ರತೆ ತಪಾಸಣೆ ಇರೋದಿಲ್ಲ. ಅಂತ ಜಾಗಗಳಲ್ಲೂ ಕೂಡ ಭದ್ರತೆಯನ್ನು ಒದಗಿಸಬೇಕು. ಅಂದ್ರೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಆದ್ರೆ ಮತ್ತಷ್ಟು ಹೆಚ್ಚಿನ ಒಂದು ನಿಗಾವನ್ನ ಇಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಇಡೀ ಮೈಸೂರಿನ ನಗರಾದ್ಯಂತ ಪೊಲೀಸ್ ಆಯುಕ್ತರ ಒಂದು ಸೂಚನೆ ಮೇರೆಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡುವಂತದ್ದು, ರೈಲ್ವೆ ನಿಲ್ದಾಣಗಳಲ್ಲಾಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು, ಈ ರೀತಿಯಾದಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಹೈ ಅಲರ್ಟ್ ಮಾಡಿರುವಂತದ್ದು. ಆದ್ರೂ ಕೂಡ ಒಂದು ಕಡೆ ಬೇಸರ ಇದ್ದೇ ಇದೆ. ಕನ್ನಡಿಗರ ಒಂದು ಸಾವಿನಿಂದ ಬೇಸರ ಮತ್ತೆ ಕಂಪನಿ ಈಗಾಗಲೇ ಮೈಸೂರಿಗೆ ಕೂಡ ಬಿಡಿದಿರುವಂತದ್ದು. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಸುರೇಶ್, ತಮ್ಮೆಲ್ಲ ಮಾಹಿತಿ